ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. SSLC ಮತ್ತು PUC ಪರೀಕ್ಷೆಯ 1 ಮತ್ತು ಎಕ್ಸಾಮಿನೇಷನ್ 2ನ ಫೈನಲ್ ಟೈಮ್ ಟೇಬಲ್ ರಿಲೀಸ್ ಮಾಡಿದ್ದಾರೆ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಮಕ್ಕಳೇ ನೋಡ್ಕೊಳ್ಳಿ, ಟೈಮ್ ಟೇಬಲ್ ಈ ರೀತಿ ಇದೆ. ಆ್ಯಂಡ್ ಇದೇ ಫೈನಲ್ ಟೈಮ್ ಟೇಬಲ್ ಆಗಿರೋದ್ರಿಂದ ನಿಮಗೆ ಎಕ್ಸಾಮ್ಸ್ಗೆ ಇನ್ನೆಷ್ಟು ದಿನಗಳು ಉಳಿದಿರುತ್ತೆ, ಯಾವಾಗ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ನಿಮಗೆ ಈ ಒಂದು ಟೈಮ್ ಟೇಬಲಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ರೆಫರ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಕೂಡ ಬಿಟ್ಟಿದ್ದಾರೆ. ಎಲ್ಲ ಸಬ್ಜೆಕ್ಟ್ಸ್ದು 4 ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ. ಸೊ ನಾನು ಆದಷ್ಟು ಬೇಗ ನಿಮಗೆ ವಿತ್ ಕೀ ಆನ್ಸರ್ಸ್ ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಯೂಟಿಲೈಸ್ ಮಾಡ್ಕೊಳ್ಳಿ. ನಿಮಗೆ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಫಸ್ಟ್ 18th ಸ್ಟಾರ್ಟ್ ಆಗುತ್ತೆ. ಮಾರ್ಚ್ 18th ಬುಧವಾರ ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಕನ್ನಡ ಅಥವಾ ಬೇರೆ ಯಾವುದಾದ್ರೂ ನೀವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿರ್ತೀರಲ್ಲ, ಆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15 ಅಂತಂದರೆ 1:15 ಇರುತ್ತೆ. ನಿಮಗೆ ಟೈಮಿಂಗ್ಸ್ ಬಂದು ಎಕ್ಸಾಮ್ ಬರೆಯೋಕ್ಕೆ 3 hours 15 minutes ಆಗಿರುತ್ತೆ. 19th ನಿಮಗೆ ಯುಗಾದಿ ಹಬ್ಬದಿಂದ ರಜೆ ಇರುತ್ತೆ. 20th ನಿಮಗೆ ಯಾವುದೇ ಎಕ್ಸಾಮ್ ಇರಲ್ಲ, ಫ್ರೈಡೇ. 21 ಸ್ಯಾಟರ್ಡೆ ರಂಜಾನ್ ಹಬ್ಬಕ್ಕೋಸ್ಕರ ರಜೆ ಇರುತ್ತೆ. 22 ಆ್ಯಸ್ ಯೂಶುವಲ್ ಸಂಡೇ ರಜೆ ಇರುತ್ತೆ. ಅದಾದ ನಂತರ 23ಗೆ ನೋಡಿ ಸೈನ್ಸ್ ಇರುತ್ತೆ. ಸೈನ್ಸಿಗೆ ನಿಮಗೆ 4 days ಹಾಲಿಡೇ ಸಿಕ್ಕಿದೆ ಅಲ್ವಾ. ಸೊ ಈ ಸೈನ್ಸಿಗೆ ನಿಮಗೆ ಎಕ್ಸಾಮಿನೇಷನ್ ಟೈಮ್ ಬಂದು 10 o'clock ಮಧ್ಯಾಹ್ನ 1:15 ಸೊ ಇದಕ್ಕೂ ಕೂಡ 3 hours 15 minutes ಟೈಮ್ ಇರುತ್ತೆ. ಆಮೇಲೆ 24th ಅಂತಂದರೆ ಮಂಗಳವಾರ ನಿಮಗೆ ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ. 25th ಇಂಗ್ಲೀಷ್ ಇದೆ ಅಂತಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಯಾರು ತೊಗೊಂಡಿರ್ತೀರ ಅದಿರುತ್ತೆ. ಸೊ 1 ದಿನ ಗ್ಯಾಪ್ ಇದೆ ನಿಮಗೆ ನೀವು ಸ್ಟಡಿ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಇದಕ್ಕೆ ಟೈಮ್ ಬಂದು ಬೆಳಗ್ಗೆ 10 o'clock ಮಧ್ಯಾಹ್ನ 1 o'clock ಆ್ಯಕ್ಚುಲಿ 2 hours 45 minutes ನಿಮಗೆ ರೈಟಿಂಗ್ ಟೈಮ್ ಇರುತ್ತೆ. ಆ್ಯಂಡ್ 15 minutes ನಿಮಗೆ ಕ್ವಶನ್ ಪೇಪರ್ ರೀಡಿಂಗ್ ಆ ಥರ ಟೈಮ್ ಇರೋದ್ರಿಂದ ಈ ಎಕ್ಸಾಮ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಏನಿದೆ ಸೆಕೆಂಡ್ ಲ್ಯಾಂಗ್ವೇಜ್ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾತ್ರನೇ ಇರುತ್ತೆ. ನೆನ್ಪಿಟ್ಕೋಬೇಕು, ಟೈಮ್ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೋಬೇಕು. ಇದೆಲ್ಲ ನಿಮ್ಮ ಟೀಚರ್ಸ್ ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ. ನೆಕ್ಸ್ಟು 26th ಯಾವುದೇ ರೀತಿ ಎಕ್ಸಾಮಿನೇಷನ್ ಇರೋದಿಲ್ಲ. 27th ಫ್ರೈಡೇ ಕೂಡ ಎಕ್ಸಾಮಿನೇಷನ್ ಇರೋದಿಲ್ಲ. 28th ನಿಮಗೆ ಮ್ಯಾಥಮ್ಯಾಟಿಕ್ಸ್ ಇರುತ್ತೆ. 28th ನಿಮಗೆ 2 days ರಜೆ ಇದೆ ಮ್ಯಾಥಮ್ಯಾಟಿಕ್ಸ್ಗೆ. ಬೆಳಗ್ಗೆ 10 o'clock ಮಧ್ಯಾಹ್ನ 1:15 ನಿಮಗೆ ಮ್ಯಾಥಮ್ಯಾಟಿಕ್ಸ್ ಇರುತ್ತೆ ಸ್ಯಾಟರ್ಡೆ. ಆ್ಯಂಡ್ 29th ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ, ಭಾನುವಾರ ಆಗಿರುತ್ತೆ. ಆ್ಯಂಡ್ 30 ಮಂಡೇ ನಿಮಗೆ 3rd ಲ್ಯಾಂಗ್ವೇಜ್ ಹಿಂದಿ ಇರುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇರುತ್ತೆ. ನೋಡಿ ಇದಕ್ಕೂ ಕೂಡ 2 hours 45 minutes ಮತ್ತು ಎಕ್ಸ್ಟ್ರಾ 15 minutes ಈ ರೀತಿ ಟೈಮ್ ಇದೆ. ಅಂತಂದರೆ ಇಲ್ಲಿ ನೀವು 3 hour ಅಷ್ಟೇ ನಿಮಗೆ ಟೈಮ್ ಸಿಗುತ್ತೆ. ನೆಕ್ಸ್ಟು 31st ಮಹಾವೀರ ಜಯಂತಿ ಇರೋದ್ರಿಂದ ರಜೆ ಇರುತ್ತೆ. ಅಂದರೆ 2/4/2026ಗೆ ನಿಮಗೆ ಕೋರ್ ಸಬ್ಜೆಕ್ಟ್ ಆದಂತಹ ಸೋಷಿಯಲ್ ಸೈನ್ಸ್ ಇರುತ್ತೆ. ಈ ಸೋಷಿಯಲ್ ಸೈನ್ಸ್ ಬಂದು ಥರ್ಸ್ಡೇ ಇರೋದು ಆ್ಯಂಡ್ ಲಾಸ್ಟ್ ಎಕ್ಸಾಮ್ ಇದಾಗಿರುತ್ತೆ. ಇದಕ್ಕೂ ಕೂಡ 10 o'clock 1:15 ಟೈಮ್ ಇರುತ್ತೆ. ಕೋರ್ ಸಬ್ಜೆಕ್ಟ್ಗೆ ಆ್ಯಂಡ್ ಫಸ್ಟ್ ಲ್ಯಾಂಗ್ವೇಜ್ಗೆ ನಿಮಗೆ ಜಾಸ್ತಿ ಟೈಮ್ ಇದೆ. ಇಂಗ್ಲೀಷ್ ಮತ್ತು ಹಿಂದಿಗೆ ನಿಮಗೆ 3 hours ಮಾತ್ರ ಇರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಆ್ಯಂಡ್ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಸ್ವಲ್ಪ ಬೇಗ ಬರಬೇಕು, ಕ್ವಶನ್ ಪೇಪರ್ನ ರೀಡ್ ಮಾಡಬೇಕು, ಮಧ್ಯೆಯಲ್ಲೂ ಬ್ರೇಕ್ ಇರಲ್ಲ ನಿಮಗೆ. ಇದೆಲ್ಲವುದನ್ನು ಅರ್ಥ ಮಾಡಿಕೊಂಡು ಓದಿ ಕರೆಕ್ಟಾಗಿ ನೀವು ಎಕ್ಸಾಮಿನೇಷನ್ ಹಾಲ್ಗೆ ಎಂಟ್ರಿ ಆಗಬೇಕು. ಸೊ ಇದು ಬಂದು SSLC ಎಕ್ಸಾಮಿನೇಷನ್ 1ನ ಟೈಮ್ ಟೇಬಲ್ ಆಗಿರುತ್ತೆ. ಓಕೆ ಮಕ್ಕಳೇ.